ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ಇಲ್ಲಿ ಭೂಮಿ ಬಂದು ನಿನ್ನೆ ರಾತ್ರಿ ಅಜಿತ್ ಪಕ್ಕ ಮಲಗಿರೋದಕ್ಕೆ ನನಗೆ ನಿದ್ದೆನೇ ಆಗಿಲ್ಲ, ತಲೆನೋವು ಬಂದ್ಬಿಟ್ಟಿದೆ ಅಂತ ಹೇಳಿ ಲಕ್ಷ್ಮಕ್ಕನಿಗೆ ಫೋನ್ ಮಾಡಿ, ಲಕ್ಷ್ಮಕ್ಕ ಇವತ್ತು ನಾನು ಬರೋದಿಲ್ಲ ಲಕ್ಷ್ಮಕ್ಕ, ಯಾಕೋ ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ ಅಂತ ಹೇಳ್ತಾಳೆ. ಇವತ್ತೊಂದ್ ಸ್ವಲ್ಪ ಅಂಗಡಿನ ನೀವೇ ನೋಡ್ಕೊಬಿಡ್ತೀರಾ ಅಂತ ಭೂಮಿ ಕೇಳ್ತಾಳೆ. ಅದಕ್ಕೆ ಲಕ್ಷ್ಮಕ್ಕ ಹೇಳ್ತಾಳೆ, ಯಾಕೆ ನೀನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ? ಅಂಗಡಿನ ನಾನು ನೋಡ್ಕೋತೀನಿ, ಯಾಕೆ ನಿದ್ದೆ ಮಾಡಿಲ್ಲ ಅಂತ ಕೇಳ್ತಾಳೆ. ಅದಕ್ ಭೂಮಿ ಹೇಳ್ತಾಳೆ, ಅಕ್ಕ ಅದೊಂದ್ ದೊಡ್ಡ ಕತೆ. ನಿನ್ನೆ ನಾನು ಅಜ್ಜಿ ಸಾಹೇಬ್ರು ಬೇರೆ ಬೇರೆ ಮಲಗಿದ್ನ ಅವ್ರ ಅಪ್ಪ ನೋಡ್ಬಿಟ್ಟು, ಅದಕ್ಕೆ ನಿನ್ನೆಯಿಂದ ಅಜ್ಜಿ ಸಾಹೇಬ್ರು ನಾವಿಬ್ರು ಒಂದೇ ಹಾಸಿಗೆ ಮೇಲೆ ಒಟ್ಟಿಗೆ ಮಲಗೋಣ ಅಂತ ಹೇಳಿದ್ರು. ಅದಕ್ಕೆ ಲಕ್ಷ್ಮಕ್ಕ ಹೇಳ್ತಾರೆ, ಏನೇ ಇದು ಭೂಮಿ, ಇದು ಒಪ್ಪಂದದ ಮದ್ವೆ ಅಂತ ಹೇಳ್ದೆ, ಒಂದೇ ಮನೇಲಿ ಒಂದೇ ರೂಮಲ್ಲಿ ಇರ್ತೀನಿ ಅಂತ ಹೇಳ್ದೆ, ಏನೋ ಬೇರೆ ಬೇರೆ ಮಲಗ್ತಾ ಇದ್ದೀರಾ ಅನ್ಕೊಂಡ್ರೆ ಈಗ ಒಂದೇ ಮಂಚದ ಮೇಲೆ ಒಂದೇ ಕಡೆ ಮಲಗ್ತಾ ಇದ್ದೀರಲ್ಲೇ. ನಾಳೆ ಚಿಚಿಚಿ ಇಲ್ಲ ನೋಡು, ನೀನ್ ತಕ್ಷಣ ಹೊಲ್ಟ್ ಬಂದ್ಬಿಡು, ಇವೆಲ್ಲ ಏನು ನಡೆಯೋದ್ ಬೇಡ. ಇದು ನಿಮ್ಮಮ್ಮನ ಕೇಸನ ಅಜಯ್ ಸಾಹೇಬ್ರ ಬಿಟ್ಟು ಬೇರೆಯವ್ರು ಯಾರು ತಗೊಂಡ್ರು ತಗೋತಾರೆ. ಅದಕ್ ಭೂಮಿ ಹೇಳ್ತಾಳೆ, ನಾನು ಅಜಯ್ ಸಾಹೇಬ್ರ ಜೊತೆ ಒಂದು ವರ್ಷ ಇರ್ತೀನಿ ಅಂತ ಅಗ್ರಿಮೆಂಟ್ ಮಾಡಿದ್ದೀನಕ್ಕ, ಹೇಗ್ ಬರಕಾಗತ್ತೆ ಅಂತ ಭೂಮಿ ಕೇಳ್ತಾಳೆ. ಅದಕ್ಕೆ ಲಕ್ಷ್ಮಕ್ಕ ಕೇಳ್ತಾರೆ, ಎಲ್ಲ ಕಣೆ, ಎಲ್ಲದಕ್ಕಿಂತ ಮಾನ ಮರ್ಯಾದೆ ಮುಖ್ಯ ತಾನೆ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಕ್ಕ ನೀನ್ ಅನ್ಕೊಂಡಂಗೆ ನಂಗೆ ಯಾವ ರೀತಿಯೊಂದು ಭಯ ಇಲ್ಲ. ಯಾಕಂದ್ರೆ ಮರ್ಯಾದೆ ಶ್ರೀರಾಮಚಂದ್ರನ ನಮ್ ಸಾಹೇಬ್ರು ಯಾವತ್ತೂ ಸೌಜನ್ಯದ ಗೆರೆನ ಅವ್ರು ದಾಟಿಲ್ಲ. ಆದ್ರೆ ಇಬ್ರಿಗೂ ಜೊತೆಲಿ ಒಂದೇ ಮಂಚದ ಮೇಲೆ ಮಲ್ಗಕ್ಕೆ ಇಬ್ರಿಗೂ ಸಂಕೋಚ ಆಗ್ತಾ ಇರೋದು ನಿಜಾನೇ. ನಮ್ಮಮ್ಮ ಬಿಡುಗಡೆ ಆಗೋಕೋಸ್ಕರ ನಾನು ಇವೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಕ್ಕ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಅದಕ್ ಭೂಮಿ ಹೇಳ್ತಾಳೆ, ನೋಡಕ್ಕ, ನನ್ಗೆ ನಮ್ಮೋಳು ಅಂತ ಇರೋದ್ ನೀನ್ ಒಬ್ಳೆ, ನಿನ್ ಹತ್ರ ಇದೆಲ್ಲ ಹೇಳ್ಕೋಬೇಕು ಅಂತ ನನ್ಗನ್ಸ್ತು. ಹಾಗಾಗಿ ಇದಕ್ಕೇನ್ ಭಯ ಪಡೋ ಅವಶ್ಯಕತೆ ಏನಿಲ್ಲ ಅಕ್ಕ. ಅಷ್ಟೊತ್ತಲ್ಲಿ ಯಾರೋ ಮನೆ ಬಾಗ್ಲನ್ನ ಜೋರಾಗಿ ಬಡಿಯಕ್ ಶುರು ಮಾಡ್ತಾರೆ. ಅವಾಗ ಭೂಮಿ ಯಾರೋ ಬಾಗ್ಲು ಬಡಿತಾ ಇದಾರೆ, ಒಂದ್ ನಿಮಿಷ ಅಂತ ಹೇಳಿ ಲಕ್ಷ್ಮಕ್ಕ ಹೋಗ್ತಾರೆ. ಹೋಗಿ ಬಾಗ್ಲು ತೆಗೆದ್ರೆ ಅಲ್ಲಿ ಯಾರೋ ಇಬ್ರು ರೌಡಿಗಳು ನಿಂತಿರ್ತಾರೆ. ಅವಾಗ ಅಲ್ಲೋಗಿ ಲಕ್ಷ್ಮಕ್ಕ ಬಾಗ್ಲು ತೆಗ್ದಾಗ ರೋಡಿಗೆ ಹೇಳ್ತಾಳೆ, ಮನೆಯಿಂದ ಹೊರಗಡೆ ಬನ್ನಿ ಅಂತ. ಯಾಕೆ ಬರ್ಬೇಕು ಹೊರಗಡೆ, ಯಾರ್ ನೀವು ಅಂತ. ಎಲ್ಲ ನಿಮ್ ಒಟ್ಟಾರದವರೆಲ್ಲ ಹೊರಗಡೆ ಬಂದಿದ್ದಾರೆ, ನೀವು ಬನ್ನಿ ಅಂತ ಕರೀತಾರೆ. ಆವಾಗ ಲಕ್ಷ್ಮಕ್ಕ ಹೇಳ್ತಾರೆ, ಭೂಮಿ ಯಾರೋ ಬಂದಿದ್ದಾರೆ, 2 ನಿಮಿಷ ನಾನು ನಿಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಭೂಮಿಗೆ ಡೌಟ್ ಶುರು ಆಗುತ್ತೆ, ಯಾರಿದು, ಯಾರು ಬಂದಿರ್ಬೋದು, ಯಾಕೆ ಲಕ್ಷ್ಮಕ್ಕ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಫೋನ್ ನ ಕಟ್ ಮಾಡಿ ಹೊರಡಕ್ ಹೋಗ್ತಾರೆ. ಅಷ್ಟೊತ್ತಲ್ಲಿ ಸತ್ಯಣ್ಣ, ಬೆಳಗ್ಗೆ ಭೂಮಿ ತಿಂಡಿ ಬಡಿಸ್ಬೇಕಾದ್ರೆ ಮೌನದ ಕಾರಣ ಇದಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅಜಿತ ಹೇಳ್ತಾನೆ, ಪಾಪ ಅಣ್ಣ ಭೂಮಿ, ಭೂಮಿ ಯಾವಾಗ್ಲೂ ಪಾಪನೇ. ಅವಳಿಗೆ ಎಷ್ಟು ಒಂದು ಹೆಣ್ಣಾಗಿ ಅವಳಿಗೆ ಸಂಕಟ ಎಷ್ಟು ನೋವಾಗಿರುತ್ತಲ್ವಾ ಇಂಥ ಸಿಚುವೇಶನ್ಗಳೆಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಯಾಕೆ ಇಷ್ಟೊಂದು ಖುಷಿಯಾಗಿ ಇರ್ತೀರಾ ಅಂತ. ಆದ್ರೆ ಸತ್ಯಣ್ಣ ಅಜಿತ್ ಮಾತಾಡ್ಬೇಕಾದ್ರೆ ನಕ್ಕಿರ್ತಾರೆ. ಅದಕ್ಕೆ ಅಜಿತ್ ಕೇಳಿರ್ತಾರೆ. ಸತ್ಯಣ್ಣ ಹೇಳ್ತಾರೆ, ಈಗ ತಾನೇ ನೀನು ನಮ್ ಭೂಮಿ ಅಂದೆ, ಈಗ ಅವಳ ಕಷ್ಟದ ಬಗ್ಗೆ ಮಾತಾಡ್ದೆ, ಅವಳ ಕಾಳಜಿ ಬಗ್ಗೆ ಮಾತಾಡ್ದೆ, ಅದಕ್ಕೆ ಖುಷಿಗೆ ನಗು ಉಕ್ತು. ಅದಕ್ಕೆ ಅಜಿತ್ ಹೇಳ್ತಾನೆ, ಏನ್ ಸುಳ್ಳು ಹೇಳ್ತಾ ಇದೀರಾ ಸತ್ಯಣ್ಣ, ನಾನ್ ಯಾವಾಗ ಹೇಳ್ದೆ ನಮ್ ಭೂಮಿ ಅಂತ. ಮನೇಲಿ ಯಾರು ಏನಾರು ಕೇಳಿಸ್ಕೊಂಡು ಅದಕ್ಕೂ ನಾನೇ ತ್ಯಾಪೆ ಹಚ್ಬೇಕು, ಬನ್ನಿ ಸುಮ್ನಿರಿ ಮಾತಾಡ್ಬೇಡಿ ಅದ್ ಬಗ್ಗೆ ಅಂತ ಹೇಳ್ತಾಳೆ. ಅಷ್ಟೊತ್ತಲ್ಲಿ ಭೂಮಿ ಪಟ ಅಂತ ಹಿಂದಗಡೆ ಓಡೋಗ್ತಾಳೆ. ಇಬ್ರು ನೋಡಿದ್ ಇವಳು ಯಾಕೆ ಹಿಂಗ್ ಓಡೋಗ್ತಾಳೆ, ಯಾಕೆ ಇಷ್ಟ ಅರ್ಜೆಂಟ್ ಅಲ್ಲೋಳೆ ಅಂತ ಅಜಿತ್ ಅನ್ಕೊಂಡು ಕೇಳ್ತಾನೆ, ಎಲ್ಲೋಗ್ತಾ ಇದೀಯ ನೀನು ಅಂತ. ಬನ್ರಿ ನನ್ನ ಹಿಂದೆ ಫಾಲೋ ಮಾಡಿ ಹೋಗ್ತಾ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ಬನ್ನಿ, ಇಲ್ಲಾಂದ್ರೆ ಸೈಕಲ್ ತುಳ್ಕೊಂಡು ಕಣ್ಮರೆಯಾಗಿ ಹೋಗ್ಬಿಡ್ತಾಳೆ, ಆಮೇಲೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾಲೋನಿ ಹತ್ರ ಒಬ್ಬ ರೌಡಿ ನಿಂತ್ಕೊಂಡು ನೋಡಿ, ಇಲ್ಲಿ ಒಂದು DSS ಕಂಪ್ನಿಯವರು ಇಲ್ಲೊಂದು ಲೇಔಟ್ ಕಟ್ಬೇಕು ಅಂತ ಅನ್ಕೊಂಡಿದ್ದಾರೆ. ಒಳ್ಳೆ ಅಮೌಂಟ್, ಒಳ್ಳೆ ಕಾಂಪನ್ಸೇಷನ್ ಕೊಡ್ತಾರೆ, ತಗೊಂಡು ಜಾಗ ಖಾಲಿ ಮಾಡಿ. ಆ ಕಾಲೋನಿಯಲ್ಲಿ ಒಬ್ರು ಹೇಳ್ತಾರೆ, ಇದು ನಮ್ಮ ಅಪ್ಪ ಸಂಪಾದನೆ ಮಾಡಿ ಕಟ್ಟಿರೋ ಮರ, ನಾವ್ ಮಾತ್ರ ಇದನ್ನ ಬಿಟ್ಟು ಹೋಗಲ್ಲ ಅಂತ. ಅದಕ್ಕೆ ಆ ರೋಡಿ ಹೇಳ್ತಾನೆ, ಯಾರು ಈಗ ಇಮಿಡಿಯೇಟ್ಲಿ ಈ ಮನೇನ ಹೇಳಿದ ತಕ್ಷಣ ಬಿಟ್ಟು ಹೋಗ್ತಾರ, ಈ ಲೇಔಟ್ ಅಲ್ಲಿ ಏನ್ ರೇಟ್ ಇದೆ ಅದು 3 ಪಟ್ಟನ್ನ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗಲೇ ಸೈನ್ ಹಾಕೋರ್ಗೆ ಸ್ಪಾಟ್ ಅಲ್ಲೇ 5 ಲಕ್ಷ ಕೊಡ್ತೀನಿ. ಆ ಗುಂಪಲ್ಲಿ ನಿಂತಿದ್ದ ಒಬ್ಬ ಮಂಜಣ್ಣ, ನಾನ್ ಸೈನ್ ಹಾಕ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ. ಮಂಜಣ್ಣ, ನೀನ್ ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೇನಾರ ಅರಿವಿದ್ಯಾ, ಯಾಕೆ ಈಗ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ ನೀನು? ಅವಾಗ ಲಕ್ಷ್ಮಕ್ಕ ಹೇಳ್ತಾಳೆ, ಭೂಮಿ ಬಂದ ನೀನು, ಬಾ ಇಲ್ಲಿ ನೋಡ್, ಬಾ ಇಲ್ಲಿ ಇವ್ರನ್ನ, ಯಾರ ಕಡೆಯಿಂದ ಏನು ಅಂತಾನೆ ಗೊತ್ತಿಲ್ಲ, ಬಂದಿ ಕಾಲೋನಿ ಖಾಲಿ ಮಾಡು ಅಂತ ಹೇಳ್ತಿದ್ದಾರೆ. ದುಡ್ಡನ್ನ ಆಸೆ ಬೇರೆ ತೋರಿಸ್ತಿದ್ದಾರೆ. ಈ ಮಂಜಣ್ಣ ಬೇರೆ ಸೈನ್ ಮಾಡ್ತೀನಿ ಕೊಡಿ ಅಂತ ಬೇರೆ ಆ ದುಡ್ಡನ್ನ ಆಸೆಗೆ ಹೀಗ ಆಡ್ತಾ ಇದ್ದಾನೆ ನೋಡು ಭೂಮಿ. ಅದಕ್ಕೆ ಭೂಮಿ ಮಂಜಣ್ಣಂಗೆ ಹೇಳ್ತಾರೆ, ಅಲ್ಲ ಮಂಜಣ್ಣ, 5 ಕಿಲೋಮೀಟರ್ ಇಂದ ಇಟ್ಕೆ ಹೊತ್ಕೊಂಡ್ ಬಂದು ಈ ಮನೆ ಕಟ್ಟಿದ್ದು ಅಂತ ಅಪ್ಪ ಹೇಳ್ತಾ ಇದ್ರು ಅಂತ, ಈ ಮನೇನ್ ಹೇಗ್ ಮಾಡ್ತೀಯ ನೀನು? ಆ ದೇವ್ರ ದೈವದಿಂದ ಮನೆ ಮಾರ್ಕೊಂತ ಕಷ್ಟ ನಿಮ್ಗೇನು ಬಂದಿಲ್ವಲ್ಲ. ನಾವೆಂತ ಬಡವರುಗಳು ಇಷ್ಟು ದಿನ ಬಾಡಿಗೆ ಮನೆಯಲ್ಲೇ ಕಳೆದು ಬಿಟ್ಟಿದೀವಿ. ದೇವ್ರ ದೈವದಿಂದ ನಮ್ದೊಂದು ಸ್ವಂತ ಮನೆ ಇದೆ ಅಂತ ಹೇಳ್ಕೊ ಎಮ್ಮೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ನಿಮ್ಗೆ? ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು ಸಾಧನೆ, ಅಂತದ್ರಲ್ಲಿ ಬೇರೆಯವ್ರ ದುರಾಸೆಗೆ ಬಲಿಯಾಗೋದು ಎಂತ ಕಾರಣ ಹೇಳಿ? ನೀವು ಮಕ್ಳು ಮರಿಗ್ ಮಾಡೋದೆಲ್ಲ ಅನ್ಯಾಯ ಅದು. ಅದಕ್ಕೆ ಮಂಜಣ್ಣ ಹೇಳ್ತಾನೆ, ಅಯ್ಯೋ ತಪ್ಪಾಯ್ತವ, ನಂಗ್ ಬುದ್ಧಿಗೆ ಮಂಕ್ ಬೆಳ್ದ್ಬಿಟ್ಟಿತ್ತು, ಅಷ್ಟೊಂದ್ ದುಡ್ಡು ಅಂತ ಒಟ್ಟಿಗೆ ಹೇಳ್ಬಿಟ್ರಲ್ಲ, ಅದಕ್ಕೆ ಸೈನ್ ಮಾಡ್ತೀನಿ ಅಂತ ಒಪ್ಕೊಟ್ಟೆ, ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಇದಕ್ ಸೈನ್ ಮಾಡಲ್ಲ ಅಂತ ಮಂಜಣ್ಣ ಒಪ್ಕೋತಾರೆ. ಆವಾಗ ಆ ರೋಡಿ, ಯಾರಮ್ಮ ನೀನು, ಮಧ್ಯೆ ಇಂಟರ್ಫೈ ಆಗ್ಬೇಡ, ಹೋಗ್ತಾ ಇರು ನೀನು ಅಂತ. ಅಷ್ಟೊತ್ತಲ್ಲ ಅಲ್ಲಿಗೆ ಅಜಿತ್ ಬಂದು ಅವ್ನ್ ರೋಡಿ ತಲೆ ಮೇಲೆ 1 ಪಟ್ ಅಂತ ಕೊಡ್ತಾನೆ.
ಆ ರೌಡಿ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಕೆನ್ನೆಗ್ ಒಂದು ಬಾರಿಸಿ ಅವ್ರು ಕೊಟ್ರೆ ಈಸ್ಕೋಬೇಕು, ಅದನ್ನ ಬಿಟ್ಬಿಟ್ಟು ರೌಡಿಸಂ ಎಲ್ಲ ತೋರ್ಸಕ್ ಹೋಗ್ಬಾರ್ದು. ಬಲ್ವಂತ ಮಾಡೋದು, ಕೈ ಇಡೋದೆಲ್ಲ ಮಾಡಿದ್ರೆ ಗೊತ್ತು ತಾನೇ, ಮೈಯಲ್ಲಿರೋ ಮೂಳೆಗಳೆಲ್ಲ ಕಟ್ ಮಾಡ್ಬಿಡ್ತೀನಿ ಗೊತ್ತಾಯ್ತು ತಾನೇ ಅನ್ನೋಷ್ಟ್ರಲ್ಲಿ ಕಾಲನಿ ಅವರೆಲ್ಲ ನಾವ್ ಮಾತ್ರ ಈ ಮನೇನ್ ಬಿಡಲ್ಲ ಬಿಡಲ್ಲ ಅಂತ ಕೂಗಾಡ್ತಾ ಇರ್ತಾರೆ. ಆಗ ಅಜಿತ್ ಹೇಳ್ತಾನೆ, ಇದ್ರ ಮೇಲೂ ಕಿತ್ಕೊಳಕ್ ಹೋಯ್ತಿ ಅಂದ್ರೆ ನೀನ್ ಅಡ್ರೆಸ್ ಇರ್ಲಿ ಮಾಡ್ಬಿಡ್ತೀನಿ, ಹೋಗ್ತಾ ಇರು ಅಂತ ಹೇಳಿ ಉಗ್ದಿ ಕಳಿಸ್ತಾನೆ. ಅಲ್ಲಿ ಒಬ್ರು ಕಾಲೋನಿಯವರು ಅಜಿತ್ಗೆ ತುಂಬಾ ಥ್ಯಾಂಕ್ಸ್ ಸರ್, ನೀವು ಸರಿಯಾದ ಟೈಮಿಗೆ ಬಂದು ನಮ್ಗ ಒಳ್ಳೇದ್ ಮಾಡಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನಾನ್ ಬಂದಿದ್ದಲ್ಲ, ಭೂಮಿ ನನ್ನ ಕರ್ಸಿದ, ಹಾಗಾಗಿ ನನ್ನಿಂದ ಅಲ್ಲ ಒಳ್ಳೇದಾಗಿತ್ತು, ಭೂಮಿಯಿಂದ ಅಂತ ಹೇಳ್ತಾರೆ. ಆಗ ಅಜಿತ್ಗೂ ಜೈಕಾರ ಹಾಕ್ತಾರೆ, ಭೂಮಿಗೂ ಜೈಕಾರ ಹಾಕ್ತಾರೆ. ಹಾಗೆ ಆ ಖುಷಿಯಲ್ಲೇನೆ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಅಜಿತ್ ಸ್ಟೇಷನ್ ಅಲ್ಲಿ ಭೂಮಿ ಮೇಲೆ ಕಿರ್ಚಾಡ್ತಾನೆ, ನಿನ್ಗೆ ಯಾರು ಆ ಜಾಗಕ್ಕೆ ಹೋಗು ಅಂತ ಹೇಳು ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ಲಕ್ಷ್ಮಕ್ಕ ಫೋನ್ ಅಲ್ಲಿ ಯಾರೋ ಬಂದು ಕಾಲೋನಿ ಕಿತ್ಕೋತಾ ಇದಾರೆ ಅಂತ ಹೇಳಿದಾಗ ನಾನ್ ಸುಮ್ನೆ ಕುತ್ಕೊಳಕ್ ಆಗುತ್ತಾ ಅಂತ. ಅದಕ್ಕೆ ಅಜಿತ್, ನೀನು ಒನಕೆ ಹೋಗಿ ಏನ್ ಅಲ್ಲಿ ನಿಲ್ಸ್ಬಿಡ್ತಿದ್ದೆ ನೀನು, ಏನ್ ನೀನ್ ಬಿಡಿಸ್ಬಿಟ್ ಬಂದ್ಬಿಡ್ತಿದ್ದೆ ಅಂತ. ಅದಕ್ಕೆ ಭೂಮಿ, ನಾನೇನ್ ಬಿಟ್ಬಿಡ್ತಿದ್ನಾ, ಅಲ್ಲಿರೋ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಇಟ್ಟಿನ್ಕೊಳ್ಳು ಚಾಕು ಎಲ್ಲ ತಗೊಂಡ್ ಚುಚ್ಬಿಡ್ತಿದ್ದೆ ಆ ರೌಡಿಗಳಿಗೆ. ಅಜಿತ್ ಸಿಟ್ಟಲ್ಲಿ, ಶಟಾಪ್, ನಿನ್ ಮೇಲೆ 101 ಸತಿ ಅಟ್ಯಾಕ್ ಆಗಿದೆ, ನಿನ್ಗೇನಾದ್ರು ಸ್ವಲ್ಪ ಪ್ರಜ್ಞೆ ಇದೆಯಾ, ನೀನ್ ಅಲ್ಲಿ ಹೋಗಿ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಅಜಿತ್ ಹೇಳ್ತಾರೆ. ಅದಕ್ಕೆ ಭೂಮಿ ಹೇಳ್ತಾರೆ, ಹೇಳದ್ನಲ್ಲ ಸಾಹೇಬ್ರೆ, ಲಕ್ಷ್ಮಕ್ಕನ್ ಮನೆ ಕಿತ್ಕೋತಾ ಇದಾರೆ ಅಂದ್ರೆ ನಾನ್ ಹೆಂಗ್ ಸುಮ್ನೆ ಇರಕ್ಕಾಗತ್ತೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಸರ್ಕಾರದವರು ನಂಗೆ ಪಿಸ್ತೂಲ್ ಕೊಟ್ಟಿರೋದು ಆಯುಧ ಪೂಜೆಲಿ ಇಟ್ಟು ಪೂಜೆ ಮಾಡೋದ್ಕಲ್ಲ, ಲೀಗಲ್ ಆಗಿ ನಾನು ಆಕ್ಷನ್ ತಗೋತೀನಿ, ಅವಾಗ ನನ್ನ ಹತ್ರ ಬಂದ್ ಹೇಳು. ಅದಕ್ಕೆ ಭೂಮಿ ಹೇಳ್ತಾಳೆ, ಸತ್ಯಣ್ಣ, ನನ್ಗೆ ಇವ್ರು ಇಷ್ಟು ಜೋರಾಗಿ ಕೂಗಿ ಹೇಳೋಕ್ಕಿಂತ ಮೆತ್ತಗೆ ಹೇಳಿದ್ರೆ ಚೆನ್ನಾಗಿರೋದಲ್ವಾ ಸತ್ಯಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ ಹೇಳ್ತಾರೆ, ಅಲ್ಲಿ ಬರೋಕ್ ಮುಂಚೆ ನೀನ್ ಹೋಗಿ ನ್ಯಾಯ ಪಂಚಾಯತಿ ಮಾಡೋಕ್ ಮುಂಚೆ ಬಂದಿ, ಅದಕ್ಕಿಂತ ಮುಂಚೆನೆ ಬಂದ್ ನನ್ನ ಹತ್ರ ಹೇಳಿದ್ರೆ ನಾನು ಇಷ್ಟೇ ಪ್ರೀತಿಯಿಂದ ಹೇಳ್ತೀನಿ. ಅದಕ್ಕೆ ಸತ್ಯಣ್ಣ ಹೇಳ್ತಾಳೆ, ನೋಡು ಅವಳು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣೋ, ನಿನ್ಗೂ ಅವಳ ಮೇಲೆ ಕಾಳಜಿ ಪ್ರೀತಿ ಇದೆ ಕಣೋ, ನಿನಗೂ ಕಾಳಜಿ ಪ್ರೀತಿ ಇದೆ, ಅದನ್ನೇ ಹೇಳೋದನ್ನೇ ಸಾಫ್ಟ್ ಆಗಿ ಹೇಳ್ಬೋದು ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಈ ಜಾಗದಲ್ಲಿ ಯಾರೇ ಇದ್ರು ನಾನು ಹೀಗೆ ಹೇಳ್ತಾ ಇದ್ದೆ ಸತ್ಯಣ್ಣ ಅಂತ. ಸತ್ಯಣ್ಣ, ಅದಕ್ಕೆ ಅಜಿತ್ ಹೇಳ್ತಾನೆ, ಸತ್ಯಣ್ಣ ಇವಳ ಜೊತೆ ನಂಗೆ ಇನ್ನೂ 9 ತಿಂಗಳು ಕಾಂಟ್ರಾಕ್ಟ್ ಇದೆ, ಇವಳಿಗೇನೆ ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡೋದು, ಆ ಟೆನ್ಷನ್ ನನಗೆ. ಹಾಗೆ ಹೇಳಿ ಅಜಿತ್ ಆಚೆ ಹೋಗ್ತಾರೆ. ಅಷ್ಟೊತ್ತಲ್ಲಿ ಭೂಮಿ ಹೇಳ್ತಾಳೆ, ಸತ್ಯಣ್ಣ ನೋಡ್ದೆ ಸತ್ಯಣ್ಣ, ಅವ್ರಿಗೆ ಕಾಂಟ್ರಾಕ್ಟ್ ಮುಗಿಯೋವರೆಗೂ ನನ್ಗೆ ಏನು ಆಗ್ಬಾರ್ದು ಅನ್ನೋದು ಅಷ್ಟೇ ಅವ್ರ ಚಿಂತೆ ಅಂತ. ಕಾಂಟ್ರಾಕ್ಟ್ ಮುಗ್ದ ಅಂದ್ಮೇಲೆ ನನ್ಗೇನಾದ್ರೂ ಅವ್ರಿಗೆ ಚಿಂತೆನೇ ಇಲ್ಲ ಅಲ್ವಾ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಇಲ್ಲ ಕಣಮ್ಮ, ಅವನಿಗೆ ನಿನ್ ಮೇಲೆ ಪ್ರೀತಿ ಇದೆ, ಹಾಗೆ ಕಾಳಜಿನೂ ಇದೆ, ಅದಕ್ಕೋಸ್ಕರ ನಂಗೆ ಆಡ್ತಾ ಇದ್ದಾನೆ, ನೀನ್ ಯಾಕೆ ಅಳ್ತೀಯ ಥೂ. ಅಜಿತ್ ಹೊರಗಡೆಯಿಂದ ಒಳಗ್ ಬಂದು, ಯಾಕಿನ್ನು ಇಲ್ಲೇ ನಿಂತಿದೆ, ಹೋಗಿ ಕೆಲಸ ನೋಡ್ಕೊ ಅಂತ ಹೇಳಿ ಭೂಮಿನ ಬೈತ್ ಕಳಿಸ್ಬಿಡ್ತಾನೆ. ಇಲ್ಲ ಅಜಿತ್ ಸತ್ಯಣ್ಣನ ಹತ್ರ, ಭೂಮಿ ಧೈರ್ಯನ ಮೆಚ್ಚಲೇಬೇಕಣ್ಣ, ಬಡವ್ರಿಗೆ ಏನಾರ ಆಗ್ಬಿಡುತ್ತೆ ಅಂತ ಇವಳು ಹೃದಯ ಮಿಡಿಯುತ್ತಲ್ಲ, ಇವಳು ನಿಜವಾನು ವೀರಣ್ಣನ್ ಮಗಳ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅಪ್ಪಿತಪ್ಪೇನು ಅವಳ ಮುಂದೆ ಹೇಳ್ಬಿಡ್ತೀಯ, ವೀರಣ್ಣ ಅಂದ್ರೆ ಜೀವ ಬಿಡ್ತಾಳ ಅವಳು. ಇಲ್ಲಿ ದೇವನಾನಿ ಮನಸ್ವಿನಿಗೆ, ಆ ಒಟ್ಟಾರಕ್ಕೆ ಯಾರು ಪ್ರೊಫೆಷನಲ್ ನ ಕಳ್ಸು ಅಂದ್ರೆ ಯಾರೋ ಗಿಲ್ಲಿ ದಂಡಾಡೋರ್ನ ಕಳ್ಸಿದ್ಯಾ, ಅದು ಅಲ್ಲದೆ ಅಜಿತ್ ಭೂಮಿನ್ ಕಂಡ್ರೆ ಅವ್ರ ಮಾತಿಗೆ ಎದ್ರುಕೊಂಡು ಓಡೋಗಿದ್ದಾರೆ ಅಂತ ಬೇರೆ ಹೇಳ್ತಿದ್ಯಾ ನೀನು, ಇದನ್ನ ಹೇಳಕ್ ನೀನೇ ಬೇಕಾ ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾರೆ, ಹಾಗ ಅಂದ್ಬಿಟ್ಟು ನಾನ್ ಸುಮ್ನೆ ಕೂತಿಲ್ಲ ಮೇಡಮ್, ಪ್ಲಾನ್ ಬಿ ಹೋದ್ರೆ ಏನಂತೆ, ಪ್ಲಾನ್ ಬಿ ಅನ್ನೋ ಆಪ್ಷನ್ ನ ಇಟ್ಕೊಂಡಿದೀನಿ ಮೇಡಮ್. ಅದಕ್ಕೆ ದಿವ್ಯಾನೇ ಕೇಳ್ತಾನೆ, ಏನದು ನಿನ್ ಪ್ಲಾನ್ ಬಿ ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ, ಆ ವಟಾರಕ್ಕೆ ಬದುಕಕ್ ಬೇಕಾಗಿರೋ ಅವಶ್ಯಕತೆ ಸೌಲಭ್ಯಗಳನ್ನೇ ಸ್ಟಾಪ್ ಮಾಡಿಸ್ತೀನಿ, ಆ ವಟಾರದ ವಾಟರ್ನೇ ಬಂದ್ ಮಾಡಿಸ್ತೀನಿ, ಕರೆಂಟ್ ಅನ್ನ ಕಟ್ ಮಾಡಿಸಿ ಬದುಕನ್ನೇ ಕತ್ಲು ಮಾಡ್ತೀನಿ, ಅಕ್ಕಪಕ್ಕ ಅಂಗಡಿಗಳಿಂದ ರೇಷನ್ಗಳ ಸಿಗ್ಲಿರಂಗೆ ಬ್ಯಾನ್ ಮಾಡಿಸ್ತೀನಿ, ಆ ವಟಾರನ ಗಟಾರ ಮಾಡಿಸ್ತೀನಿ. ಇಷ್ಟ್ರ ಮೇಲೂ ಅವರು ಇದಕ್ಕೂನು ಬಗ್ಗದೆ ಬಂಡ್ಗಿಟ್ ನಿಂತಿದ್ರೆ ಅವ್ರು ಉಸಿರಾಡೋ ಗಾಳಿಗೂನು ವಿಷ ಸೇರಿಸಿ ಅವ್ರನ್ನ ಅಲ್ಲೇ ಸಾಯಿಸ್ತೀನಿ. ಅದಕ್ಕೆ ದೇವನೇ ಕೇಳ್ತಾನೆ, ನಾನು ಅಂದ್ಕೊಳ್ಳೋಕ್ಕಿಂತ ನೀನ್ ಬಹಳ ಖತರ್ನಾಕ್ ಇದೀಯ ನೀನು ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ, ನಿನ್ನಷ್ಟಿಲ್ಲ ಮೇಡಮ್ ಅವರೇ ಅಂತ ಕೇಳ್ತಾಳೆ. ಆವಾಗ ದೇವಣ್ಣನೇ ಮನ್ಸಲ್ಲೇ ಅನ್ಕೋತೆ, ಇಂಥ ಒಳ್ಳೆಯಕ್ಕೆ ಮಾತುಗಳನ್ನೆಲ್ಲ ನಾನು ಅಜಿತ್ ಹತ್ರ ಕೇಳ್ಬೇಕು, ಹಾಗಾದ್ರೆ ಭೂಮಿಕಾ ಅಜಿತ್ಗೆ ಒಳ್ಳೆ ತರ ಕಾಣೋ ತರ ಇಂಪ್ರೆಸ್ ಮಾಡಕ್ ಶುರು ಮಾಡ್ಬೇಕು. ಆಗ ಮನಸ್ವಿನಿ ಯಾರಿಗೋ ಫೋನ್ ಮಾಡಿ, ವಾತ್ಸಲ್ಯ ವಟಾರಕ್ಕೆ ನೀರ್ ಬಿಡೋರ್ ನಂಬರ್ ಬೇಕಿತ್ತು ಅಂತ ಕೇಳಿ ಕಟ್ ಮಾಡ್ತಾಳೆ. ದೇವೇನೇನೆ ಅಷ್ಟೊತ್ತಲ್ಲಿ, ನೀನ್ ಆದಷ್ಟು ಬೇಗ ಆ ವಟಾರನ ಖಾಲಿ ಮಾಡ್ಸು ಅಂತ ಹೇಳಿ ಹೊರಟು ಬಿಡ್ತಾಳೆ. ಇಲ್ಲಿ ರೂಮಲ್ಲಿ ಅಜಿತ್ ಪಾಪ ಭೂಮಿ, ಅವಳಿಗೆ ನನ್ ಕಡೆಯಿಂದ ನೋವಾಗ್ತಿದ್ಯೋ ಏನೋ, ನನಗೊಂದೊಂದ್ಸತಿ ನನ್ ಟೆನ್ಷನ್ ಇಂದ ನನ್ ಮಾತುಗಳಿಂದ ಅವಳಿಗೆ ತುಂಬಾ ನೋವಾಗ್ತಿದೆ, ಅವಳಿಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ. 1 ವರ್ಷ ಇದ್ದೋಗೋಳು, ಅವಳು ಇರೋದಷ್ಟು ದಿನ ಅವಳ ಜೊತೆ ಖುಷಿಯಾಗಿರ್ಬೇಕು. ಇಲ್ಲಿ ಭೂಮಿ ಅಡ್ಗೆ ಮನೆನ ಕ್ಲೀನ್ ಮಾಡ್ತಿದ್ದಾಳೆ. ಅವಾಗ ಸಂಗೀತ ಕೇಳ್ತಾಳೆ, ಭೂಮಿ ಆಯ್ತಾ ಎಲ್ಲಾ ಕೆಲ್ಸ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, 10 ನಿಮಿಷ ಅತ್ತೆ ಅಂತ. ಅದಕ್ಕೆ 10 ನಿಮಿಷ ಬೇಡ, ಫಸ್ಟ್ ಹೋಗು, ನನ್ ಮಗ ರೂಮಲ್ಲಿ ಕಾಯ್ತಿರ್ತಾನೆ ಅಂತ ಸಂಗೀತ ಹೇಳ್ತಾಳೆ. ಅದಕ್ಕೆ ಭೂಮಿ ಹೇಳ್ತಾಳೆ, ನಿಮ್ ಮಗ ಕಾಯ್ತಿರ್ತಾರೆ ಅಂತ ನಿಮ್ಗೆ ಗೊತ್ತು ಅಂತ. ಅದಕ್ಕೆ ಸಂಗೀತ ಹೇಳ, ಚೀ ಕಳ್ಳಿ ಸುಮ್ನಿರು, ನಾನು ಅವ್ರ ಅಪ್ಪನ್ ತಾನೇ ಮದ್ವೆ ಆಗಿರೋದು, ಹಾಗಾಗಿ ನನ್ ಮಗನ್ ಬುದ್ಧಿ ಗೊತ್ತಿರಲ್ವಾ ಅಂತ ಹೇಳಿ ತಮಾಷೆ ಮಾಡ್ತಾಳೆ.
ಅದಕ್ಕೆ ಭೂಮಿ ಹೇಳ್ತಾಳೆ ಇನ್ನೊಂದ್ 10 ನಿಮಿಷ ಆತ್ತೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಕರೆಂಟ್ ಆಫ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ. ಅದಕ್ಕೆ ಸಂಗೀತ ಹೇಳ್ತಾಳೆ ಲೇಟ್ ಮಾಡ್ಬೇಡ ಬೇಗ ಹೋಗು ಅಂತ ಹೇಳ್ಬಿಟ್ಟು ಸಂಗೀತ ಹೊರಟು ಬಿಡ್ತಾಳೆ. ಅವ್ರಮ್ಮ ಸಂಗೀತ ಹೊರಗಡೆ ಹೋಗ್ತಾ ಇರೋದನ್ನ ಕಾಯ್ತಾ ಇದೆ. ಅಪೇಕ್ಷೆ ಮತ್ತೆ ಈಗ ಮನಸ್ವಿನಿ ಇಬ್ರು ಅದನ್ನ ಅಬ್ಸರ್ವ್ ಮಾಡಿ ಭೂಮಿ ಒಬ್ಳೇ ಇರೋದನ್ನ ನೋಡ್ಬಿಟ್ಟು ಅವ್ರು ಆಚೆ ಬರ್ತಾರೆ. ಭೂಮಿ ಎಲ್ಲಾ ಕೆಲಸ ಮುಗಿಸಿ ಕರೆಂಟ್ ಆಫ್ ಮಾಡಿ ಅಡ್ಗೆ ಮನೆಯಿಂದ ಹೊರಗೆ ಬರ್ತಾ ಇದ್ದಂಗೆನೆ ಮನಸ್ವಿನಿ ಏನ್ ಮಾಡ್ತಾಳೆ ಒಂದ್ ಬ್ಯಾಟ್ರಿ ಎತ್ಕೊಂಡು ಮನೆಯಿಂದ ಆಚೆ ಹೋಗ್ತಿರ್ತಾಳೆ. ಅವಾಗ ಭೂಮಿ ಕೇಳ್ತಾಳೆ ಮನಸ್ವಿನಿ ಯಾಕೆ ಈ ಕಡೆ ಹೋಗ್ತಾ ಇದೀಯ ನೀನು ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ ಸ್ಟೋರ್ ರೂಮ್ ಕಡೆ ಹೋಗ್ತಿದೆ ಅಂತ. ಅದಕ್ಕೆ ಭೂಮಿ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಮನಸ್ವಿನಿ ಅಜಿತ್ ಮತ್ತೆ ನೀನು ಬೋ ನಾನು ಮನಸ್ವಿನಿ ಅಂತ ನಂಬೋ ತರ ಮಾಡೋದಿಕ್ಕೆ ಅಂತ. ಅದಕ್ಕೆ ಭೂಮಿ ಕೇಳ್ತಾಳೆ ಅದೇ ಪ್ರೂವ್ ಮಾಡ್ತೀಯ ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ ಆ ರೂಮ್ ಅಲ್ಲಿ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತ ಅಷ್ಟು ಹಳೆ ಆಲ್ಬಮ್ಗಳು ಇದೆಯಂತೆ, ಅದನ್ನ ತೆಗ್ದು ಓಪನ್ ಮಾಡಿ ನೋಡಿದ್ರೆ ನಂಗೆ ಹಳೆ ಮೆಮೊರಿ ಆದ್ರೂ ನೆನಪಾಗ್ಬೋದು ಅಂತ ಹೇಳಿ ಅಲ್ಲಿ ತಗೊಂಡ್ ಬರಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ನಂಗೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ನಮ್ಮಮ್ಮ ಕಾಣೆ ಆಗಿರೋದಕ್ಕೆಲ್ಲ ಮುಂದೆ ಏನಾದ್ರು ಪತ್ತೆ ಮಾಡ್ಬೋದೇನೋ ಅಂತ ಅಲ್ಲಿ ಏನಾದ್ರು ಕ್ಲೂ ಸಿಗ್ಬೋದು ಅನ್ನೋ ಆಸೆ ಇದೆ. ಅದಕ್ಕೆ ಭೂಮಿ ಹೇಳ್ತಾಳೆ ನನ್ ಗಂಡ ಪೊಲೀಸು, ದೊಡ್ಡ ಸಾಹೇಬ್ರು ಪೊಲೀಸ್ ಆದವರು. ನೀನ್ ಯೋಚನೆ ಮಾಡಕ್ ಮುಂಚೆನೆ ಅವರೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ನೀನ್ ಸುಮ್ನೆ ಹೋಗ್ ಮಲಿಕೋ ಅಂತ. ಅದಕ್ಕೆ ಮನಸ್ವಿನಿ ನನ್ ಸಮಾಧಾನಕ್ಕೋಸ್ಕರ ಹೋಗ್ ನೋಡ್ತೀನಿ. ಅದಕ್ಕೆ ಭೂಮಿ ಹೇಳ್ತಾಳೆ ಇಲ್ಲ ಮನಸ್ವಿನಿ ಈಗ ಬೇಡ, ನೀನ್ ರಾತ್ರಿ ಹೊತ್ತು ಕಳ್ಳಿ ತರ ಹೋಗ್ ನೋಡೋದ್ ಬೇಡ, ನೋಡಂಗಿದ್ರೆ ಬೆಳಗ್ಗೆ ಹೋಗ್ ನೋಡು ಅಂತ. ಅದಕ್ಕೆ ಮನಸ್ವಿನಿ ಹೇಳ್ತಾಳೆ ಬೆಳಗ್ಗೆ ಹೋದ್ರೆ ಅಪ್ಪ ರೀಸನ್ ಕೇಳ್ತಾರೆ ಯಾಕೆ ಏನು ಅಂತ. ನಾನೇನಾ ರೀಸನ್ ಹೇಳಿದ್ರೆ ಅವ್ರ ಅಮ್ಮನ್ ಮಿಸ್ ಮಾಡ್ಕೋತಿದ್ದಾಳೆ ಅಂತ ನನ್ ಮಗಳು ಫೀಲ್ ಮಾಡ್ಕೋತಿದ್ದಾರೆ ಅಂತ ಅಪ್ಪ ಬೇಜಾರ್ ಮಾಡ್ಕೋತಾರೆ. ಹಾಗಾಗಿ ನಾನ್ ಬೆಳಗ್ಗೆ ಹೊತ್ತು ಹೋಗಿ ನೋಡಕ್ ಆಗಲ್ಲ ಅಂತ ಮನಸ್ವಿನಿ ಹೇಳ್ತಾಳೆ. ಅದಕ್ಕೆ ಭೂಮಿಗೆ ಡೌಟ್ ಬರುತ್ತೆ ಇವಳು ಯಾಕೆ ಎಂದು ಹೋಗ್ತಿದ್ದಾಳೋ ಇವಳ ಜೊತೆ ನಾನು ಹೋಗ್ತೀನಿ ಅಂತ ಮನ್ಸಲ್ಲಿ ಅನ್ಕೊಂಡಾದ್ಮೇಲೆ ಮನಸ್ವಿನಿಗೆ ಹೇಳ್ತಾಳೆ ಬಾ ನಾನು ನಿನ್ ಜೊತೆ ಬರ್ತೀನಿ, ಕತ್ಲಲ್ಲಿ ನೀನ್ ಒಬ್ಳೆ ಹೋಗ್ಬೇಡ ಅಂತ ಹೇಳಿ ಇಬ್ರು ಓಡ್ತಾರೆ. ಇಲ್ಲಿ ಮನಸ್ವಿನಿ ಅಪೇಕ್ಷೆ ನೋಡಿ ಸ್ಮೈಲ್ ಮಾಡ್ಬಿಟ್ಟು ಹೊರಗಡೆ ಹೋಗ್ತಾರೆ. ಈ ಕಡೆ ಅಜ್ಜಿತ್ ಕೆಲಸ ಎಲ್ಲ ಮುಗ್ದ್ಮೇಲೆ ಲ್ಯಾಪ್ಟಾಪ್ ನ ಮುಚ್ಚಿಕ್ಬಿಟ್ಟು ಟೈಮ್ ನೋಡ್ತಾರೆ. ತುಂಬಾ ಲೇಟ್ ಆಗಿರುತ್ತೆ. ಯಾಕೆ ಇಷ್ಟೊತ್ತಿಗೆ ಭೂಮಿ ಬರ್ಬೇಕಾಗಿತ್ತಲ್ಲ, ಅಡ್ಗೆ ಮನೆ ಕೆಲಸ ಎಲ್ಲ ಮುಗ್ದಿರ್ತಿತ್ತಲ್ಲ ಅಂತ. ಎಲ್ಲೋ ಈಗ ನಾವಿಬ್ರು ಒಂದೇ ಬೆಡ್ ಮೇಲೆ ಮಲಗೋದ್ರಿಂದ ನಾನ್ ಮಲಗದ್ಮೇಲೆ ಬರ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ ಅಂತ ಹೇಳ್ಕೊಂಡು ಅಜಿತ್ ಹೋಗಿ ಓದ್ಕೊಂಡ್ ಮಲ್ಕೋತಾರೆ. ಇಲ್ಲಿ ಮನಸ್ವಿನಿ ಭೂಮಿ ಇಬ್ರು ಸ್ಟೋರೇಜ್ ರೂಮ್ ಹತ್ರ ಬರ್ತಾರೆ. ಮನಸ್ವಿನಿ ಬೀಗನ ಓಪನ್ ಮಾಡ್ಬಿಟ್ಟು ಭೂಮಿ ನಂಗೆ ಡಸ್ಟ್ ಅಲರ್ಜಿ ಇದೆ, ಮಾಸ್ಕ್ ತರೋದ್ ಮರ್ತ್ಬಿಟ್ಟೆ, ನಾನ್ ತಗೊಂಡ್ ಬರ್ತೀನಿ ಅಂತ ಹೋಗ್ತಾಳೆ. ಅವಾಗ ಭೂಮಿ ಬೇಗ ಬಾ ಅಂತ ಹೇಳ್ಬಿಟ್ಟು ಆ ಡೋರ್ನ ಓಪನ್ ಮಾಡ್ತಾಳೆ. ಭೂಮಿ ಒಳಗ್ ಬಂದಿದ ತಕ್ಷಣ ರೂಮ್ ತುಂಬಾ ಧೂಳು ಡಸ್ಟ್ ಹೊಗೆನೆ ಇರುತ್ತೆ. ಅಷ್ಟೊತ್ತಲ್ಲಿ ಭೂಮಿ ಹುಡುಕಿ ಕರೆಂಟ್ ಆನ್ ಮಾಡ್ತಾಳೆ. ಹಾಕಾದ್ಮೇಲೆ ಇದು ಯಾಕೆ ಇಷ್ಟೊಂದು ಘಾಟ್ ಇದೆಯಲ್ಲ ಈ ರೂಮ್ ಅಲ್ಲಿ ಅಂತ ನೋಡ್ತಿರ್ತಾಳೆ. ಭೂಮಿ ಆ ಧೂಳನೆಲೆ ಪೂರ್ತಿ ಸ್ಟೋರೇಜ್ ನ ನೋಡ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಮನಸ್ವಿನಿ ಬಂದು ಸೈಲೆಂಟ್ ಆಗಿ ಬಂದು ಆ ಡೋರ್ ಎಳೆದ್ಬಿಟ್ಟು ಲಾಕ್ ಹಾಕ್ಬಿಡ್ತಾಳೆ. ಅವಾಗ ಭೂಮಿಗೆ ಭಯ ಆಗಿ ಬೇಗ ಓಡೋಗಿ ಆ ಬಾಕ್ಲನ್ ತೆಗೀರಿ, ಅಶ್ವಿನಿ ಬಾಕ್ಲು ತೆಗಿ, ಎಲ್ಲಿದೀಯ ಅಂತೆಲ್ಲ ಕೂಗಾಡ್ತಿರ್ತಾಳೆ. ಆದ್ರೆ ಅದ್ರ ಒಳಗಡೆ ಆ ರೂಮ್ ಅಲ್ಲಿ ಏನೋ ಪಾಯ್ಸನ್ ಮಿಕ್ಸ್ ಮಾಡಿರ್ತಾರೆ ಅನ್ಸುತ್ತೆ. ಅವಳು ಭೂಮಿಗೆ ತಲೆ ಸುತ್ತಕ್ ಶುರು ಆಗುತ್ತೆ, ಮೈ ಮೇಲೆ ಪ್ರಜ್ಞೆನೇ ಇರ್ಲಂಗಾಗಿ ಕೆಳಗಡೆ ಬಿದ್ದೋಗ್ತಾಳೆ. ಆದ್ರೆ ಇಲ್ಲಿ ಮನಸ್ವಿನಿ ಬಂತು ಅಪೇಕ್ಷಾ ಇಬ್ರು ಹೊರಗಡೆ ಕಾಯ್ತಾ ಇರ್ತಾರೆ. ಅಪೇಕ್ಷಾ ಸನ್ನೆ ಮಾಡ್ತಾ ಇರ್ತಾರೆ ಯಾರು ಬರ್ತಿರ್ತಾರೋ ಇಲ್ವೋ ಮನೆಯಿಂದ ಅಂತ ಹೇಳಿ ಸಿಗ್ನಲ್ ಕೊಡ್ತಿರ್ತಾಳೆ. ಅಶ್ವತ್ತಲ್ಲಿ ಮನಸ್ವಿನಿ ಅವಳ ಕೆಲ್ಸನ ಮುಗಿಸಿರ್ತಾಳೆ. ಹಾಗಾದ್ರೆ ಮನಸ್ವಿನಿ ಪರ್ಸಿರೋ ಪಾಯ್ಸನ್ ಇಂದ ಭೂಮಿ ಸತ್ತೋಗ್ತಾಳ. ಹಾಗಾದ್ರೆ ನಾಳೆ ಏನಾಗುತ್ತೆ, ಅಜಿತ್ ಬಂದ್ ಕಾಪಾಡ್ತಾನ? ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.